ಥಿಂಪಣಿ ಬಾಂಬ್ ಸ್ಫೋಟಕ್ಕೆ ಸ್ಕೆಚ್ ಹಾಕಿದ್ರಂತೆ ರಾಮೇಶ್ವರಂ ಬಾಂಬ್ ಕೇಸ್ನ ಬಾಂಬರ್ಸ್. ಬೆಂಗಳೂರಿನಲ್ಲಿ ಹೆಚ್ಚಾಗ್ತಿದೆಯಂತೆ ಅನಧಿಕೃತ ಲೇಔಟ್ಗಳು. ಇದನ್ನು ತಪ್ಪಿಸಲು ಬಿಡಿಎ ಮಾಡಿದ ಪ್ಲಾನ್ ಏನು? ಇಂದು ರಾಜಧಾನಿಯಲ್ಲಿ 4 ಕಡೆ ಅಗ್ನಿ ದುರಂತ. ಎಲ್ಲೆಲ್ಲಿ ಏನೇನು ಆಯ್ತು ನೋಡೋಣ ಬನ್ನಿ. ಏಪ್ರಿಲ್ 18 ಮತ್ತು 19ರಂದು ಸಿಇಟಿ ಎಕ್ಸಾಮ್ನಲ್ಲಿ ಔಟ್ ಆಫ್ ಸಿಲೆಬಸ್ ಪ್ರಶ್ನೆಗಳನ್ನು ಕೊಟ್ಟು ಕೆಇಎ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡಿದೆ. ಕೆಇಎ ಎಡವಟ್ಟಿಗೆ ಉನ್ನತ ಶಿಕ್ಷಣ ಇಲಾಖೆ ಕಂಗಾಲಾಗಿದ್ದು, ನಿನ್ನೆಯಷ್ಟೇ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಬಂದಿರುವ ಬಗ್ಗೆ 4 ವಿಷಯಗಳಿಗೂ ತಜ್ಞರ ಸಮಿತಿಯನ್ನು ಉನ್ನತ ಶಿಕ್ಷಣ ಇಲಾಖೆ ನೇಮಿಸಿದೆ. ತಜ್ಞರ ವರದಿ ಬಂದ ಬಳಿಕ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಉನ್ನತ ಶಿಕ್ಷಣ ಇಲಾಖೆ ತೆಗೆದುಕೊಳ್ಳುತ್ತೆ. ಗ್ರೇಸ್ ಅಂಕ ಕೊಟ್ಟರೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗುತ್ತೆ. ಅಲ್ಲದೆ ಇತಿಹಾಸದಲ್ಲಿ ಮೊದಲ ಬಾರಿಗೆ ದೊಡ್ಡ ಅಂಕಗಳು ಗ್ರೇಸ್ ಅಂಕ ಕೊಟ್ಟ ಅಪಖ್ಯಾತಿಗೆ ಕೆಇಎ ಒಳಗಾಗುತ್ತೆ. ಒಂದು ವೇಳೆ ಮರು ಪರೀಕ್ಷೆ ಅಂತಂದ್ರೆ ಲಕ್ಷಾಂತರ ವಿದ್ಯಾರ್ಥಿಗಳು ಇಲಾಖೆ ವಿರುದ್ಧ ತಿರುಗಿ ಬೀಳಬಹುದು. ಹೀಗಾಗಿ ತಜ್ಞರ ವರದಿ ಮೇಲೆ ಸಿಇಟಿ ವಿದ್ಯಾರ್ಥಿಗಳ ಅಂಕ ನಿರ್ಧಾರಗೊಳ್ಳುತ್ತೆ. ಸಿಇಟಿ ಪರೀಕ್ಷೆ ಗೊಂದಲದ ಬಗ್ಗೆ ಪ್ರತಿಕ್ರಿಯಿಸಿರುವ ಗೃಹ ಸಚಿವ ಪರಮೇಶ್ವರ್, ನನಗೆ ಸಂಪೂರ್ಣ ಮಾಹಿತಿ ಇಲ್ಲ, ಗೊಂದಲ ಇಲ್ಲದೆ ಪರೀಕ್ಷೆ ಆಗಬೇಕು, ಇದರಲ್ಲಿ ಮಕ್ಕಳ ಭವಿಷ್ಯ ಇದೆ ಅಂದ್ರು. ನನಗೆ ಸಂಪೂರ್ಣವಾದಂಥ ಮಾಹಿತಿ ಅದರ ಬಗ್ಗೆ ಇಲ್ಲ. ಆದರೆ ಸಿಇಟಿಯನ್ನು ಭಾಳ ಎಚ್ಚರಿಕೆಯಿಂದ ನಡೆಸಬೇಕು. ಮಕ್ಕಳ ಭವಿಷ್ಯ ಅದರಲ್ಲಿ ಇದೆ. ಯಾರೋ ಒಬ್ಬರು 50 ಮಾರ್ಕ್ಸು ಜಾಸ್ತಿ ತೊಗೊಂಡ್ರೆ, 10 ಮಾರ್ಕ್ಸ್ ಜಾಸ್ತಿ ತೊಗೊಂಡ್ರೆ, ಅಥವಾ ಫಸ್ಟ್ ಕ್ಲಾಸ್ ಬಂದರೆ, ಅಥವಾ ರ್ಯಾಂಕಿಂಗಲ್ಲಿ ಮೇಲೆ ಬಂದರೆ ಅವರಿಗೆ ಅನೇಕ ಅವಕಾಶಗಳು ಸಿಗುತ್ತೆ. ಸಿಇಟಿಯಲ್ಲಿ ಪಾಸಾದವು ರ್ಯಾಂಕಿಂಗ್ ಚೆನ್ನಾಗಿದ್ದರೆ ಅವರಿಗೆ ಮೆಡಿಕಲ್ ಸಿಗ್ಬೋದು, ಇಂಜಿನಿಯರಿಂಗ್ ಸಿಗ್ಬೋದು. ಒಂದು ಒಳ್ಳೆಯ ಸಂಸ್ಥೆಯನ್ನು ಕರ್ನಾಟಕದಲ್ಲಿ ನಾವು ಬೆಳೆಸಿದ್ದೇವೆ, ಅದನ್ನು ಚೆನ್ನಾಗಿ ನಡೆಸಬೇಕು. ಐತಿಹಾಸಿಕ ಬೆಂಗಳೂರು ಧರ್ಮರಾಯಸ್ವಾಮಿ ದ್ರೌಪದಿ ಕರಗ ಉತ್ಸವಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ಇವತ್ತು ಮಧ್ಯರಾತ್ರಿ 12:30ಕ್ಕೆ ಕರಗ ಶಕ್ತೋತ್ಸವ ಆರಂಭ ಆಗುತ್ತೆ. ಕಳೆದೊಂದು ವಾರದಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕೈಂಕರ್ಯ ನೆರವೇರ್ತಾ ಇದ್ದು, ಧರ್ಮರಾಯಸ್ವಾಮಿ ದೇವಸ್ಥಾನ ನವವಧುವಿನಂತೆ ಕಂಗೊಳಿಸ್ತಾ ಇದೆ. ಕರಗ ಸಾಗುವ ದಾರಿಯುದ್ದಕ್ಕೂ ರಸ್ತೆಯನ್ನು ಅಗಲೀಕರಣ ಮಾಡಿ ಸ್ವಚ್ಛಗೊಳಿಸಿ ವಿದ್ಯುತ್ ದೀಪ, ಹೂಗಳಿಂದ ಅಲಂಕಾರ ಮಾಡಲಾಗಿದೆ. ಈ ಮಧ್ಯ ಕರಗ ಸಾಗುವ ಹಲವು ರಸ್ತೆಗಳಲ್ಲಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದ್ದು, ಈ ಸಲವೂ ಕೂಡ ಜ್ಞಾನೇಂದ್ರ ಅವರೇ 13ನೇ ಬಾರಿ ಕರಗ ಹೊರಲಿದ್ದಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಡಿಸಿಪಿ ನೇತೃತ್ವದಲ್ಲಿ ದೇವಸ್ಥಾನದ ಸುತ್ತಮುತ್ತ ಹಾಗೂ ಕರಗ ಸಾಗುವ ಹಾದಿಯುದ್ದಕ್ಕೂ ಪೊಲೀಸ್ ಸರ್ಪಗಾವಲು ಹಾಕಲಾಗಿದ್ದು, ಸ್ಥಳೀಯ ಪೊಲೀಸರು ಹಾಗೂ 3 ಕೆಎಸ್ಆರ್ಪಿ ತುಕಡಿ ನಿಯೋಜಿಸಲಾಗಿದೆ. ಕರಗ ದೇವಸ್ಥಾನದ ವ್ಯಾಪ್ತಿಯ ಅಕ್ಕಪಕ್ಕದ ರಸ್ತೆಗಳಲ್ಲಿ ಇರುವ ಮದ್ಯ ಮಾರಾಟವನ್ನು ಇವತ್ತು ಬೆಳಗ್ಗೆ 6ರಿಂದ ನಾಳೆ ಬೆಳಗ್ಗೆ 10 ಗಂಟೆವರೆಗೂ ನಿಷೇಧಿಸಲಾಗಿದೆ. ಆಲ್ರೆಡಿ 2 ಸಲ ಡಿಸಿಪಿ ಅವರು, ಎಸಿಪಿ ಅವರೆಲ್ಲ ಡಿಪಾರ್ಟ್ಮೆಂಟ್ ಎಲ್ಲ ಮೀಟಿಂಗ್ ಕರೆದು ಇನ್ನೂ ಹೆಚ್ಚಿಗೆ CC ಕ್ಯಾಮ್ರಾ ಹಾಕ್ಸ್ಬೇಕು ಅಂತ ಹೇಳಿ ನಮಗೂ ಒಂದು ಗೈಡ್ಲೈನ್ಸ್ ಕೊಟ್ಟಿದ್ರು. ಈಗ 25 ಕ್ಯಾಮ್ರಾ ಹಾಕ್ಸಿದ್ದೀರಿ ದೇವಸ್ಥಾನ ಸುತ್ತಮುತ್ತ, ಎಲ್ಲ ರನ್ನಿಂಗ್ ಎಲ್ಲ ನೆನೆ ಚೆಕ್ ಮಾಡಿದ್ದೀರಿ. ಈಗ ಇನ್ನೊಂದು ಹೋಗ್ತಾ ದಾರಿ ಸಾಗೋದಕ್ಕೂ ಇನ್ನೊಂದು 20 ಕ್ಯಾಮ್ರಾ ಅಳವಡಿಸಿ ಅಂತ ನೆನೆ ಹೇಳಿದ್ದಾರೆ. ಅದರಿಂದ ನಾವು ಅದನ್ನು ಮುಂಜಾಗ್ರತೆ ವಹಿಸ್ಕೊಳ್ತಾ ಇದ್ದೀರಿ. ಸರ್, ಮುಜರಾಯಿ ಇಲಾಖೆಯವರು ಹೇಳಿದ್ದಾರೆ, ಮುಜರಾಯಿ ಇಲಾಖೆ ಹೇಳಿದ್ರು ಇದೇ CC ಕ್ಯಾಮ್ರಾದಲ್ಲೇ ನೋಡಬೇಕು. ಅದರಿಂದ ನಾವು ದೇವಸ್ಥಾನದ್ದು ಮಾಡಿದ್ರೆ ಅದು ಮುಜರಾಯಿ ದೇವಸ್ಥಾನ ಅಲ್ವಾ, ಅದರಿಂದ 25 ಕ್ಯಾಮ್ರಾ ದೇವಸ್ಥಾನದ ಹಾಕ್ಸಿದ್ದೀರಿ. ಈಗ ಎಕ್ಸ್ಟ್ರಾ ಮುಂಭಾಗ ಹಾಕಬೇಕು ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ. ಮಲೇಷ್ಯಾದಲ್ಲಿ ಅಭ್ಯಾಸ ನಡೆಸುವಾಗ 2 ನೌಕಾ ಹೆಲಿಕಾಪ್ಟರ್ಗಳ ಮಧ್ಯ ಮುಖಾಮುಖಿ ಡಿಕ್ಕಿಯಾಗಿ 10 ಮಂದಿ ಮೃತಪಟ್ಟಿದ್ದಾರೆ. ತಾಲೀಮಿನಲ್ಲಿ 7 ಹೆಲಿಕಾಪ್ಟರ್ಗಳು ಇದ್ವು. ಇದರಲ್ಲಿ 2 ಹೆಲಿಕಾಪ್ಟರ್ಗಳು ಮುಖಾಮುಖಿಯಾಗಿದ್ದರಿಂದ ಅಪಘಾತ ಸಂಭವಿಸಿ ತಾಲೀಮಿನಲ್ಲಿದ್ದ 10 ಸಿಬ್ಬಂದಿ ಸಾವನ್ನಪ್ಪಿರುವುದಾಗಿ ಮಲೇಷ್ಯಾ ನೌಕಾಪಡೆ ತಿಳಿಸಿದೆ. ಮುಂದಿನ ತಿಂಗಳು ನಡೆಯಲಿರುವ ನೌಕಾಪಡೆಯ 90ನೇ ವಾರ್ಷಿಕೋತ್ಸವದ ಅಂಗವಾಗಿ ನೌಕಾನೆಲೆಯಲ್ಲಿ ಅಭ್ಯಾಸ ನಡೆಸ್ತಾ ಇದ್ದಾಗ ಈ ಆಕ್ಸಿಡೆಂಟ್ ಸಂಭವಿಸಿದೆ. ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತೆ ಮಾಡಿದ್ದ ಪ್ರಕರಣದ ಆರೋಪಿಗಳಿಗೆ ಅದ್ದೂರಿ ಸ್ವಾಗತ ಕೊಡಲಾಗಿದೆ. 2023 ಡಿಸೆಂಬರ್ 11ನೇ ತಾರೀಕು ಬೆಳಗಾವಿಯ ವಂಟಮುರಿಯಲ್ಲಿ ದಲಿತ ಮಹಿಳೆಯನ್ನ ವಿವಸ್ತ್ರಗೊಳಿಸಿ ಮೆರವಣಿಗೆ ಮಾಡಿ ಕಂಬ ಕಟ್ಟಾಕಿ ಹಲ್ಲೆಗೈದಿದ್ದ ಆರೋಪಿಗಳಿಗೆ ಹೈಕೋರ್ಟ್ 4 ತಿಂಗಳ ಅವಧಿಯಲ್ಲೇ ಎಲ್ಲ ಆರೋಪಿಗಳಿಗೆ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ. ಬೇಲ್ ಸಿಕ್ತಿದ್ದಂತೆ ಬೆಳಗಾವಿಯ ಹಿಂಡಲಗ ಜೈಲಿಂದ ಪ್ರಮುಖ ಆರೋಪಿ ಬಸಪ್ಪ ನಾಯ್ಕ ಹೊರ ಬರ್ತಿದ್ದಂತೆ ಹೂಮಾಲೆ ಹಾಕಿ ಸ್ವಾಗತಿಸಿ ಸಿಹಿ ತಿನಿಸಿ ಬಂಧು ಮಿತ್ರರು ಒಪ್ಪಿಕೊಂಡಿದ್ದಾರೆ. ಜೈಲಿನ ಎದುರು ನಡೆದ ಸಂಭ್ರಮದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಪ್ರಕರಣ ಸಂಬಂಧ 13 ಜನ ಆರೋಪಿಗಳನ್ನ ಕಾಕತಿ ಠಾಣೆಯ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಪ್ರಕರಣದ 2 ಆರೋಪಿಗಳನ್ನ ಎನ್ಐಎ ಈಗಾಗಲೇ 7 ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಂಡಿದೆ. ಆರೋಪಿಗಳಿಗೆ ಎಲ್ಲಿಂದ ಹಣ ಬರ್ತಾ ಇತ್ತು ಅನ್ನೋದರ ಬಗ್ಗೆ ಮಾಹಿತಿ ನೀಡುತ್ತಾ ಇದ್ದು, ಎನ್ಐಎ ವಿಚಾರಣೆ ವೇಳೆ ಬಾಂಬರ್ ಮುಜಾವಿರ್, ಮತ್ತೊಬ್ಬ ಆರೋಪಿ ಅಬ್ದುಲ್ ಮತೀನ್ ತಾಹಾ ಆಶ್ಚರ್ಯಕರವಾದ ಸಂಗತಿ ಬಿಚ್ಚಿಟ್ಟಿದ್ದಾರೆ. ಆರೋಪಿಗಳಿಗೆ ರಾಮೇಶ್ವರಂ ಕೆಫೆಯಲ್ಲಿ ಮಾತ್ರ ಬಾಂಬ್ ಬ್ಲಾಸ್ಟ್ ಮಾಡುವ ಉದ್ದೇಶ ಇರಲಿಲ್ವಂತೆ. ಸರಣಿ ಬ್ಲಾಸ್ಟ್ ಮಾಡಬೇಕು ಅಂತ ಮಾನಸಿಕವಾಗಿ ಸಿದ್ಧರಾಗಿದ್ರಂತೆ. ಆದ್ರೆ ಇವರ ಬಳಿ ಜನ ಇಲ್ಲದ ಕಾರಣ ಈ ರೀತಿ ಮಾಡಿದ್ವಿ ಅಂತ ವಿಚಾರಣೆ ವೇಳೆ ತಪ್ಪೊಪ್ಪಿಕೊಂಡಿದ್ದಾರೆ.
ಬೆಂಗಳೂರಿನ 8 ವಲಯಗಳಲ್ಲೂ ಲೇಔಟ್ ನಿರ್ಮಾಣದ ಹಾವಳಿ ಜಾಸ್ತಿ ಆಗಿದ್ಯಂತೆ. ಹೀಗಾಗಿ ಬಿಡಿಎ ಜನ ಮೋಸ ಹೋಗಬಾರದು, ಅಲರ್ಟ್ ಆಗಿರಬೇಕು ಅಂತ ಅನಧಿಕೃತ ಲೇಔಟ್ಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಬರೋಬ್ಬರಿ 279 ಲೇಔಟ್ ನಿರ್ಮಾಣ ಆಗಿದ್ದು ಅವೆಲ್ಲ ಅನಧಿಕೃತ ಅಂತ ಲಿಸ್ಟ್ ಬಿಡುಗಡೆ ಮಾಡಿದೆ. ಬೆಂಗಳೂರು ಪೂರ್ವದಲ್ಲಿ 42 ಲೇಔಟ್, ಯಲಹಂಕ ವಲಯದಲ್ಲಿ 25 ಲೇಔಟ್ಗಳು, ಬೆಂಗಳೂರು ದಕ್ಷಿಣದಲ್ಲಿ 46 ಲೇಔಟ್, ಆನೇಕಲ್ನಲ್ಲಿ 75 ಲೇಔಟ್ನಲ್ಲಿ ಅನಧಿಕೃತ ಲೇಔಟ್ಗಳು ನಿರ್ಮಾಣ ಆಗಿದೆಯಂತೆ. ಈ ಲೇಔಟ್ಗಳಲ್ಲಿ ರಸ್ತೆ, ಪಾರ್ಕ್, ಉದ್ಯಾನವನಕ್ಕೆ ಸರಿಯಾಗಿ ಜಾಗ ಬಿಟ್ಟಿಲ್ಲ. ಹಲವು ನಿಯಮಗಳನ್ನು ಉಲ್ಲಂಘಿಸಲಾಗಿದೆಯಂತೆ. ಅಲ್ಲದೆ ರಸ್ತೆ ನಿರ್ಮಾಣದ ರೂಲ್ಸ್ ಮೀರಲಾಗಿದೆ. ಉದ್ಯಾನವನಗಳಿಗೆ ಜಾಗ ಮೀಸಲು ಇಡದೇ ಇರೋದು, ಸೆಟ್ ಬ್ಯಾಕ್ ಬಿಡದೆ ಈ ರೀತಿ ನಿಯಮಗಳು ಉಲ್ಲಂಘನೆಯಾಗಿದೆ. ಹೀಗಾಗಿ ಬಿಡಿಎ ಅನಧಿಕೃತ ಲೇಔಟ್ಗಳು ಅಂತ ಪಟ್ಟಿ ರಿಲೀಸ್ ಮಾಡಿದೆ. ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು 2 ಅಗ್ನಿ ಅವಘಡಗಳು ಸಂಭವಿಸಿದೆ. ಬನ್ನೇರ್ಘಟ್ಟ ರಸ್ತೆಯ ಬಿಳೆಕಲ್ಲಹಳ್ಳಿಯಲ್ಲಿ ಬೆಳ್ಳಂಬೆಳಗ್ಗೆ ಆಕಸ್ಮಿಕ ಬೆಂಕಿ ಹೊತ್ಕೊಂಡು 4ಕ್ಕೂ ಹೆಚ್ಚು ಕಾರುಗಳು ಸುಟ್ಟು ಕರಕಲಾಗಿದೆ. ನೂರ್ಬಾಯಿ ಅನ್ನೋರಿಗೆ ಸೇರಿದ ಗ್ಯಾರೇಜ್ನಲ್ಲಿ ಅನಾಹುತ ನಡೆದಿದ್ದು, ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸೋಕೆ ಹರಸಾಹಸ ಪಟ್ಟರು. ಅವಘಡಕ್ಕೆ ಯಾವುದೇ ನಿಖರ ಕಾರಣ ತಿಳಿದು ಬಂದಿಲ್ಲ. ಇನ್ನೊಂದು ಕಡೆ ಥಣಿಸಂದ್ರದ ಹೆಗಡೆ ನಗರದ ಗುಜರಿ ಅಂಗಡಿಯಲ್ಲಿ ಮುಂಜಾನೆ 4 ಗಂಟೆ ಸುಮಾರಿಗೆ ಅಗ್ನಿ ಅವಘಡ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಹಳೆ ಬಾಗಿಲುಗಳು, ಫ್ಲೈವುಡ್ ಶೀಟ್ ಅನ್ನ ಸುಟ್ಟು ಕರಕಲಾಗಿದ್ದಾವೆ. ಇನ್ನು ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸದ್ಯ ಆಗಿಲ್ಲ. ಕೊಡಗು ಜಿಲ್ಲೆ ಸಂಪಾಜೆ ಸಮೀಪ ಫಾರೆಸ್ಟ್ ಆಫೀಸ್ ಬಳಿ ಟೈರ್ ಬ್ಲಾಸ್ಟ್ ಆಗಿ ಪೇಪರ್ ಬಂಡಲ್ ಸಾಗಿಸ್ತಾ ಇದ್ದ ಲಾರಿ ಬೆಂಕಿಗೆ ಆಹುತಿಯಾಗಿದೆ. ಮೈಸೂರಿನಿಂದ ಮಂಗಳೂರಿಗೆ ಪೇಪರ್ ಬಂಡಲ್ ಲಾರಿ ಸಂಚರಿಸ್ತಾ ಇತ್ತು. ಬೆಂಕಿಯ ಕೆನ್ನಾಲಿಗೆಗೆ ಲಾರಿ ಸಂಪೂರ್ಣ ಸುಟ್ಟು ಕರಕಲಾಗಿದ್ದು, ಲಾರಿಲಿದ್ದ ಚಾಲಕನಿಗೆ ಸುಟ್ಟ ಗಾಯವಾಗಿದ್ದು ಸುಳ್ಯ ಆಸ್ಪತ್ರೆಗೆ ದಾಖಲಿಸಲಾಗಿದೆ.